ಹೇಳಿದ್ದೆ. ಅಂದರೆ ಅದು ಹೇಳ್ಬಾರ್ದಿತ್ತು, ಹೇಳ್ಬಿಟ್ಟಿದ್ದೆ. ಆವಾಗಲೂ ಅಣ್ಣ ಕರೆದು ಬೇಡಿ ಅಂತ ಹೇಳಿದ್ರು. ಬೇಡಿ, ನಾವು ಒಂದು ಕೈಯಲ್ಲಿ ಮಾಡೋದು ಅಂತ ಗೊತ್ತಾಗಬಾರ್ದು, ಇಲ್ಲಣ್ಣ ಏನೋ ಹೇಳ್ಬಿಟ್ಟೆ ಅಂತ ಅಂದಿದ್ದೆ. ಆ ಥರದ್ದು ಒಂದು ವ್ಯಕ್ತಿ ಅವರು. ನಾನು ಯಾವಾಗಲೂ ಒಂದು ಹೇಳ್ತೀನಿ, ಅಪ್ಪು ಅವರು ದೇವರು ಅಂತ. ಅಪ್ಪು ಅಣ್ಣ ಯಾವಾಗಲೂ ದೇವರು. ಸಿಕ್ಕಾಪಟ್ಟೆ ಇಷ್ಟ ನನಗೆ, ತುಂಬ ಇಷ್ಟ, ತುಂಬ ಖುಷಿ ಇದೆ. ಈಗ ಮತ್ತೆ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿದೆ. ಆಗ ಅವ್ರು ಬಂದಾಗ ನಮ್ಗೆ ಅವ್ರ ಒಡನಾಟ ಇಲ್ಲ, ಸುಮ್ಮನೆ ಎಲ್ಲರ ಥರ ಹೋಗಿ ಸಿನಿಮಾ ನೋಡಿದ್ದೆ. ನೂಕು ನುಗ್ಗಲಲ್ಲಿ ಇವತ್ತು ಬೇರೆಯೇ ಇದೆ. ಅವತ್ತು ಖುಷಿ ನೋಡಿದ್ದೆ. ಇವತ್ತು ಬಹುಶಃ ತುಂಬ ಎಮೋಷ್ನಲ್ ಆಗಿಬಿಡುತ್ತೆ, ತುಂಬ ಅಳು ಬಂದ್ಬಿಡುತ್ತೆ. ಯಾಕಂದರೆ ತುಂಬ ಒಡನಾಟ ಇತ್ತು ನನಗೆ, ಆಮೇಲೆ ಎಲ್ಲ ಜೊತೆ ಅವ್ರದ್ದಿತ್ತು, ನನಗೂ ಇದೆ. ತುಂಬ ಖುಷಿ ಇದೆ ಸರ್, ನೋಡ್ತೀನಿ ಖಂಡಿತ ನೋಡ್ತೀನಿ. ಒಂದು ಕಡೆ ಅಪ್ಪು ಫ್ಯಾನ್ಸ್ಗೆ ಡಬಲ್ ಧಮಾಕ ಅನ್ಬೋದು. ಒಂದು 5 ಅಪ್ಪು ಸಿನಿಮಾಗೆ ಎಲ್ಲೋ ಒಂದು ಕಡೆ ಅಪ್ಪು ಅವ್ರನ್ನ ತುಂಬ ಜನ ಖಂಡಿತ ಸರ್. ಅಂದರೆ ಇದು ಒಂದು ಕಡೆ ಖುಷಿ, ಒಂದು ಕಡೆ ನೋವು. ಇದು ಈಗ ಹೇಳೋದು ಸರ್, ಖುಷಿನ ಅಥವಾ ತುಂಬ ನೋವಾಗುತ್ತೆ ಅಂತ ಈಗ ಟಿ ವಿಲಿ ಬರುವಾಗಲೇ ಎಷ್ಟೊಂದು ಸತಿ ತುಂಬ ಅದು ಕಾಡಿದೆ ನೋವು. ಅದು ನಾವು ಈಗ ಟಿ ವಿ ಮುಂದೆ ಹೇಳ್ಕೊಂಡ್ರೆ ನೋಡಿ ಏನಕ್ಕೋ ಹೇಳ್ಕೊತಾರೆ ಅನ್ಸುತ್ತೆ. ಇದೆಲ್ಲ ಹೊರತುಪಡಿಸಿ ನಾವು ಮನುಷ್ಯರಲ್ವಾ, ಮತ್ತು ತುಂಬ 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 ಹತ್ರದಿಂದ ನೋಡಿದ್ದೀವಿ. ಈಗ ನೋಡಿ ಎಷ್ಟೋ ಜನ ಸುಮ್ಮನೆ ದೂರದಿಂದ ಟಿ ವಿಯಲ್ಲಿ ನೋಡಿದವರು, ಅವ್ರು ಇಷ್ಟಪಡೋರುಗಳಿಗೆ ಆ ಎಮೋಷನ್ ತಡ್ಕೊಳಕ್ಕಾಗಲ್ಲ. ಅವ್ರ ಜೊತೆನೇ ಇದ್ದವರು, ಅವ್ರು ಮಾಡಿದ್ವಿ ಎಲ್ಲ ಒಳ್ಳೆ ಕೆಲಸಗಳು ನೋಡಿದ್ರು ನಮಗೂ ಅದು ಎಷ್ಟು ಒಳಗೆ ನಾಡ್ತಿರುತ್ತೆ. ಬಟ್ ನಾವು ಕೆಲವು ಸತಿ ಅದು ಹೇಳ್ಕೊಂಡಾಗಲೋ ಅಥವಾ ಅದು ವ್ಯಕ್ತಪಡಿಸ್ಬಿಟ್ಟಾಗ ನೋಡಿ ಏನೋ ಪ್ರಚಾರಕ್ಕೆ ನಂಗೆ ಆಗ್ಬಿಡುತ್ತೆ. ಖುಷಿನೂ ಇದೆ, ಒಂದು ಕಡೆ ತುಂಬ ನೋವು ಇದೆ. ಖುಷಿ ಮತ್ತೆ ಮತ್ತೆ ನೋಡಿ ಯಾವ್ಯಾವ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ ಸರ್? ನಿಮ್ಮ ಅಭಿಮಾನಿಗಳು ಏನಾದರೂ ಒಂದು ಕೊಡೋಲ್ಲ? ನಾನೊಂಥರ ಹೋಲ್ಸೇಲ್ ಡೀಲರು. ಈ ಥರದ ಮಾತುಗಳೇ ಸರ್ ನಿಮ್ಮಲ್ಲಿ ಇಷ್ಟಪಡುವಂಥದ್ದು ಅಭಿಮಾನಿಗಳು? ಗೊತ್ತಿಲ್ಲ ಸರ್, ತುಂಬ ಕೆಲಸ ಮಾಡ್ತಿದ್ದೀನಿ. ರಿಲೀಸು ತುಂಬ ಇದೆ. ಈಗ ಮೋಸ್ಟ್ಲಿ ಫಸ್ಟ್ ಈಗ ವಾಮನ ಆಗುತ್ತೆ ಅನಿಸುತ್ತೆ, ಆಮೇಲೆ ಮಹಾದೇವ ಆಗುತ್ತೆ ಅನಿಸುತ್ತೆ, ಓಂ ಶಿವಮ್ ಅಂತ ಒಂದಿದೆ. ಒಂದು 17-18 ಸಿನಿಮಾ ಇದೆ ಸರ್. ನನಗೆ ಅದಕ್ಕೆ ಪಟ್ಟಂತ ನೆನಪಾಗಲ್ಲ. ಕೆಲಸ ಮಾಡ್ತಿರೋದು ಒಂದು 12 ಸಿನಿಮಾ ಮಾಡ್ತಿದ್ದೀನಿ ಅನಿಸುತ್ತೆ. ಈಗ ಒಂದು 3 ಸಿನಿಮಾ ಮಾತುಕತೆಗಳಾಗಿದೆ ದೊಡ್ಡವ್ರ ಜೊತೆ. ಅಂದರೆ ಕನ್ಫರ್ಮು ಆಗಿದೆ, ಒಂದೊಂದು ಸತಿ ಡೇಟ್ ಕ್ಲಾಶ್ ಅದು ಇದು ಆಗ್ಬಿಡುತ್ತೆ. ಒಂದು 3 ದೊಡ್ಡ ಸಿನಿಮಾ ದೊಡ್ಡ ಹೀರೋಗಳ ಜೊತೆ ಕನ್ಫರ್ಮ್ ಆಗಿದೆ. ಒಂದು 12 ಸಿನಿಮಾ ಮಾಡ್ತಿದ್ದೀನಿ ಸರ್, ನಡೀತಿದೆ. ಒಂದು ಮುಕ್ಕಾಲು, ಒಂದು 80%, 70%. ಶಿವಣ್ಣ ಅವರು ಮತ್ತೆ ಒಂದಷ್ಟು ದಿನಗಳ ನಂತರ ಆರೋಗ್ಯ ಸಮಸ್ಯೆಗಳಿಗೆ ಚೇತರಿಸಿಕೊಂಡು ಮತ್ತೆ ಆರೋಗ್ಯ ಶೂಟಿಂಗಲ್ಲಿ ಪಾಲ್ಗೊಳ್ತಾರೆ. ಹೌದು, ನಾನು ಮೊನ್ನೆ ಪುನಿ ಅಂತ ಶಿವಣ್ಣ ಜೊತೆ ಅವ್ರು ಇರ್ತಾರೆ, ಅವ್ರು ತುಂಬ ಆತ್ಮೀಯರು ನನಗೆ. ಅವ್ರು ಹೀಗೆ ಫೋನ್ ಮಾಡಿದಾಗ ಹೇಳ್ತಿದ್ದೆ, ಒಂದು ವೀಡಿಯೋ ನೋಡಿದೆ ಅಣ್ಣಂದು, ಶಿವಣ್ಣ ಅವ್ರದ್ದು. ಮತ್ತು ಆನಂದ್ ಫಿಲಮಲ್ಲಿ ಅಣ್ಣ ನೋಡಿದಂಗೆ ಆಯಿತು. 20-25 ವರ್ಷ ಕಮ್ಮಿ ಆಗ್ಬಿಟ್ಟಿದೆ ಕೊನೆಗೆ ಅಂತ ತುಂಬ ಖುಷಿ ಆಯಿತು. ಅಂದರೆ ಇನ್ನೂ ಒಂದು 38-40 ವಯಸ್ಸಿನ ಶಿವಣ್ಣ ನೋಡಿದಂಗೆ ಆಯಿತು. ಅದು ತುಂಬ ಚೆನ್ನಾಗಿದೆ. ಅವ್ರ ಹೇರ್ ಸ್ಟೈಲೆಲ್ಲ ಮಾಡಿಸಿರೋದು ಸೇಮ್ ಅವ್ರು ಒರಿಜಿನಲ್ ಹೇರ್ ಥರ. ಖುಷಿ ಆಯ್ತು ಸರ್, ಅವ್ರು ತುಂಬ ಚೆನ್ನಾಗಿದೆ. ತುಂಬ ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ನಿಮ್ಮ ಅಭಿಮಾನಿಗಳಿಗೆ ಸರ್, ಈ ಅಭಿಮಾನಿಗಳು ಅಂತೆಲ್ಲ ನಾವು ಹೇಳೋದೇ ತಪ್ಪು ಸರ್. ನಾವು ಅದು ಆ ಮಟ್ಟಿಗೆ ಬೆಳೆದೇ ಇಲ್ಲ ಸರ್. ಅದು ತುಂಬ ದೊಡ್ಡವ್ರು ಯಾರಾದರೂ ಹೇಳೋ ಮಾತುಗಳು. ನಮ್ಮನ್ನೊಂದು ಜನ ಪ್ರೀತಿಸ್ತಾರೆ, ಅವ್ರಿಗೆ ಕೆಲಸ ಮಾಡ್ತಿದ್ವಿ. ಅವ್ರನ್ನ ಖುಷಿ ಪಡಿಸೋಕ್ಕೆ ಇನ್ನೂ ತುಂಬ ಕೆಲಸ ಮಾಡ್ತೀನಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಮ್ಮ ಭಾಷೆ ಜೊತೆ ಒಂದಷ್ಟು ಮಾಹಿತಿನ ಥ್ಯಾಂಕ್ ಯು. ಒಳ್ಳೆಯದಾಗಿ ಮತ್ತಷ್ಟು ಸಿನಿಮಾಗಳು ಮತ್ತೆ ಪ್ರೇಕ್ಷಕರನ್ನ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.